ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸಡಕ್ಕೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ತುಂಬ ಎಣ್ಣೆ ಬಳಸಲಾರದೆ ಸ್ವಲ್ಪ ನೀರು ಬಳಸ್ಕೊಂಡು ಒಂದು ಸ್ಪೆಷಲ್ ಫುಡ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ 1 ಕಪ್ಪು ಅವಲಕ್ಕಿ ತೊಗೊಳ್ಳಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಎಣ್ಣೆಯಲ್ಲಿ ಕರಿಯೋ ಪದಾರ್ಥನೂ ಅಲ್ಲ. ಇವಾಗಿನ ಕ್ಲೈಮೇಟ್ಗೆ ಫುಡ್ಡನ್ನ ಹೇಗಿರಬೇಕು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್, ಬೆಳಗ್ಗೆ ತಿಂಡಿ ಯಾವುದಾದ್ರೂ ನೀವು ಮಾಡ್ಕೊಳ್ಬೋದು, ಯಾವಾಗಾದರೂ ಮಾಡ್ಕೊಳ್ಬೋದು. ಅವಲಕ್ಕಿನ ಒಂದು 5 ನಿಮಿಷ ನೆನೆಯೋಕೆ ಬಿಟ್ಟು, ನಾನು ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು. 2 ಆಲೂಗಡ್ಡೆನ ತೊಗೊಂಡಿದ್ದೀನಿ, ಅಂದರೆ 1 ಆಲೂಗಡ್ಡೆನ 2 ಪೀಸ್ ಮಾಡಿಕೊಂಡು ಕುದಿಸ್ಕೊಂಡು ಸೊಪ್ಪೇನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡರ್, ಒಣಖಾರ, ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ನೆನೆಯೋಕೆ ಬಿಟ್ಟು ನೋಡಿ, ಪೂರ್ತಿ ಸ್ವಲ್ಪ ಕಿವುಚಿ ಮೆತ್ತಗೆ ಮಾಡಬೇಕು. ನೋಡಿ ಫುಲ್ ಕುದ್ದಿದೆ. ಪಟಾಟೊ ಕೂಡ ಮೆತ್ತಗೆ ಮಾಡಬೇಕು. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಮತ್ತು ಕೊತ್ತಂಬರಿ, ಆಮೇಲೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪೌಡರ್, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಪೌಡರು ಅಂತಾರೆ, ಕೊತ್ತಂಬರಿ ಬೀಜದ ಪೌಡರು, ಆಮೇಲೆ ಧನಿಯಾ ಪೌಡರ್ ಅಂತಾರೆ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಒಣಖಾರ. ನೀವು ಅದ್ರ ಪಾಲದಿಂದ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ರು ಹಾಕೋಬೋದು, ಏನು ತೊಂದರೆ ಇಲ್ಲ. ಸರಿಯಾಗಿ ಎಲ್ಲವನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಆಯಿಲಿಯಾಗಿ ತುಂಬ ಎಣ್ಣೆನ ಯೂಸ್ ಆಗೋಲ್ಲ. ಭಾಳ ಆದರೆ 1 ಸ್ಪೂನ್ 2 ಸ್ಪೂನ್ ಅಷ್ಟೇ ಯೂಸ್ ಆಗ್ಬೋದು ಇದಕ್ಕೆ. ಆಲ್ಮೋಸ್ಟ್ ಆಲ್ ಅವಲಕ್ಕಿ ಮೆತ್ತಗಾಗಿರುತ್ತೆ. ಮೆತ್ತಗಾಗಿಲ್ಲ ಅಂದರೆ ಜಾಸ್ತಿ ಒಂದು 5-6 ನಿಮಿಷ ನೆನೆಸಿಟ್ಬಿಡಬೇಕು. ನೋಡಿ ಫೈನಲಿ ರೆಡಿಯಾಗಿದೆ ಎಲ್ಲ. ನೋಡಿ ಎಲ್ಲವನ್ನು ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಇನ್ನೂ ಚಿಕ್ಕದಾದರೂ ಒಳ್ಳೆಯದೇ. ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಉಂಡೆ ಆಕಾರದಲ್ಲಿ ಕಟ್ಕೊಂಡು ನೀವು ಎಣ್ಣೆಯಲ್ಲಿ ಕೂಡ ಕರ್ಕೋಬೋದು. ನಿಮಗೆ ಎಣ್ಣೆಯಲ್ಲಿ ಈ ಥರ ಫುಡ್ ಬೇಕು ಅಂದರೆ, ಬೇಡ ಅಪ್ಪ ನಮಗೆ ಎಣ್ಣೆ ಬೇಡ ಅಂದರೆ ಪ್ರೆಸ್ ಮಾಡ್ಕೋಬೇಕು. ಈ ಥರ ನೋಡಿ ನಾನು ಮಾಡ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ ನಾನು 2 ಮಾಡಿ ತೋರಿಸಿದ್ದೀನಿ ನಿಮಗೆ. ನೋಡಿ ಉಂಡೆನ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಸರ್ಕಲ್ ಶೇಪಲ್ಲಿ ಮಾಡಿದ್ರೆ ಮುಗೀತು. ಇವಾಗ ನಿಮ್ಮ ಮನೇಲಿ ಓವಿನ್ ಇತ್ತಂದರೆ, ಅಂದರೆ ಕುಕ್ಕಿಂಗ್ ಹೀಟರ್ ಅಂತ ಇರುತ್ತೆ ಗೊತ್ತಾ, ಓವಿನ್ ಇದ್ದರೆ ಓವಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಓವಿನ್ ಇಲ್ಲ ಅಂದರೆ ಕಡಾಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ತೆಮೆನ ಒಂದು ಸ್ವಲ್ಪ ಫಸ್ಟಿಗೆ ಕಾಯಿಸ್ಬಿಟ್ಟು ಮಾಡಿರುವಂಥ ಎಲ್ಲನೂ ಅದಕ್ಕೆ ಹಾಕಬೇಕು. ಅಂದರೆ ತೆಮೆ ಮೇಲೆ ಇಡಬೇಕು. ಇಟ್ಟು ಒಂದು ಸ್ವಲ್ಪ 1-2-3 ಡ್ರಾಪ್ಸ್ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಯಾಕಂದರೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ನೀವು ಎಣ್ಣೆ ಹಚ್ಚಲಾರು ಕೂಡ ಮಾಡ್ಕೋಬೋದು ಇದನ್ನು, ಏನು ತೊಂದರೆ ಇಲ್ಲ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5-6 ನಿಮಿಷ ಬೇಯೋಕ್ಕೆ ಬಿಡಬೇಕು. ನೋಡಿ ಬೆಂದಿದೆ ಆಲ್ರೆಡಿ ಒಂದು ಸೈಡು. ಇನ್ನೊಂದು ಸೈಡನ್ನ ಹಾಕಬೇಕು. ನೋಡಿ ನೆಕ್ಸ್ಟ್ ಸೈಡನ್ನ ಹಾಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ಇವಾಗ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಮಿನಿಮಮ್ ಒಂದು 5 ಮಿನಿಟ್ ಬಿಡಬೇಕು. ನೋಡಿ ಫೈನಲಿ ರೆಡಿಯಾಗಿದೆ. ನೀವು ಒಂದು ಪ್ಲೇಟಲ್ಲಿ ತಗೊಂಬಿಡಿ. ತುಂಬ ಈಸಿಯಾಗಿದೆ, ಯಮ್ಮಿಯಾಗಿದೆ, ಕ್ರಿಸ್ಪಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ತಿಳಿಸಿ. ಎಲ್ಲರಿಗೂ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.